ಮಾರ್ನಿಂಗು 7 ಗಂಟೆ ಹೋಗಿದ್ದಕ್ಕೆ 7 ಗಂಟೆ ಕಾರ್ಮೆಲ್ ರೋಡಲ್ಲಿದ್ದೆ. 7 ಗಂಟೆ ಹೋಗಿದ್ದಕ್ಕೆ 11 ಗಂಟೆಗೆ ನಾನು 11 ಗಂಟೆ ಅಲ್ಲ, ಒಂದು 9-9:30ವರೆಗೆ ಅಂಗಡಿ ಹುಡುಕ್ಬಿಟ್ಟು ಮತ್ತೆ ಅವ್ರಿಗೆ ಫೋನ್ ಮಾಡಿದೆ. ಆಮೇಲೆ ಅವರು ಫೋನ್ ರಿಸೀವ್ ಮಾಡಲಿಲ್ಲ. ಮತ್ತು ಆಮೇಲೆ ಮೆಸೇಜ್ ಮಾಡಿದೆ, ಸರ್ ನಿಮ್ಮ ಅಂಗಡಿ ಹತ್ರ ಇದ್ದೀನಿ ನಾನು. ಅವ್ರದ್ದು ಬಟ್ಟೆ ಅಂಗಡಿ ಸೇಟು ಅವರು. ನಿಮ್ಮ ಅಂಗಡಿ ಹತ್ರ ಇದ್ದೀನಿ, ನೀವು ಈ ಥರ EMI ಬೌನ್ಸ್ ಮಾಡಿದ್ದೀರಾ, 3 EMI ಬಾಕಿ ಇದೆ, ಕಟ್ಟಬೇಕಾಗತ್ತೆ ಅಂತೆ. ಅವ್ರು ಹೇಳಿದ್ರು ಸರಿ ಇವಾಗಿಲ್ಲ, ನಾಳೆ ಬಾ ನೀನು ಕಟ್ತೀನಿ ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ಡೇ ಹೋದೆ. ಎಷ್ಟು ಆಲ್ಮೋಸ್ಟು 80-85 ಕಿಲೋಮೀಟರ್ಸು ನಮ್ಮ ಮನೆಯಿಂದ ಅವ್ರದ್ದು ಅಂಗಡಿ. ಅವ್ರದ್ದು EMI ಎಷ್ಟಿರೋದು, ಒಂದು EMI 10,000 ಎಷ್ಟೋ ಇರೋದು EMI. ಸರಿ ಆಯಿತು. ನೆಕ್ಸ್ಟ್ ಡೇ ಹೋದೆ, 10:30-11 ಗಂಟೆಗೆ ಹೋದೆ. ಅವ್ರು ಹೇಳಿ ಟೈಮ್ ಕರೆಕ್ಟಾಗಿ ಹೋದರೆ ಇವಾಗ ಇಲ್ಲ EMI ಇಲ್ಲ, ಇವಾಗನೂ ದುಡ್ಡಿಲ್ಲ, ಇದು ನಾಳೆ ಕಟ್ತೀವಿ, ಈ ಥರ ಎಲ್ಲ ಹೇಳ್ತಾಯಿದ್ರು. ನಾನು ಹೇಳಿದೆ, ಸರ್ ಇಷ್ಟು ದೂರ ಬರಬೇಕು, ನೀವು ಫಸ್ಟೇ ಹೇಳಿದ್ರೆ ನಾನು ಏನಕ್ಕೆ ಬರ್ತಾಯಿದ್ದೆ, ನನಗೇನೋ ಒಂದು ಅಟ್ಲೀಸ್ಟು ಒಂದು EMI ಕಟ್ಬಿಟ್ಟು ಏನೋ ಪೆಟ್ರೋಲ್ಗೇನಾದರೂ ಕೊಡ್ತಾರೇನೋ ಅಂತ. ಯಾಕಂದರೆ ನನಗೆ ಬರೋ ಸ್ಯಾಲ್ರಿನಲ್ಲಿ ನಾನು ನನಗೆ ಉಳಿಯೋದೇ ಇಲ್ಲ. ಅಷ್ಟು ದೂರ ಏನಾದರೂ ಕಲೆಕ್ಷನ್ಗೆ ಹೋಗಿದ್ದೀನಿ ಅಂದರೆ. ಸರಿ ನಾ ಆ ಥರ ಇಷ್ಟು ದೂರ ಇದೆ ಸರ್, ನಾನು ಬೇರೆ ಕಸ್ಟಮರ್ಗಳಿಗಾದ್ರೂ ಹೋಗ್ತಾ ಇರಲಿಲ್ಲ, ನೀವು ಹೇಳಿದ್ರೆ ನಾನು ಬಂದಿದ್ದು ಆ ಥರ ಈ ಥರ ಅಂದೆ. ಅವ್ರು ಇದ್ಕೊಂಡು ನಿನ್ನ ಕೆಲಸನೇ ಇದು, ಹೋಗ್ಬೇಕು ಅಂದರೆ ಹೋಗ್ಬೇಕು, ಅವ್ರ ಹತ್ರ ಹೋಗ್ಬಿಟ್ಟು ಕಲೆಕ್ಷನ್ ಮಾಡಬೇಕು, ಇನ್ನೇನು ನಿನ್ನ ಕೆಲಸ ಹಂಗೆ ಅಂದರು. ನಾ ಇದ್ಕೊಂಡು ಹೇಳಿದೆ, ಸರ್ ಕೆಲಸ ಅದೇನೇ, ಆದರೆ ಇಷ್ಟು ದೂರ ಬರೋದಲ್ಲ, ಈ ಥರ ಬರಲ್ಲ ಅಂದರೆ ಬರಲ್ಲ ಅಂತ ಹೇಳ್ಬೇಕಾಯ್ತು, ನೀನೇನಕ್ಕೆ ಬಂದೆ, ಇವಾಗಿಲ್ಲ, ಸರಿ ನಾಳೆ ಕೊಡ್ತೀನಿ, ನಾಳೆ ಹೋಗು, ನಾಳೆ ಕೊಡ್ತೀನಿ, ಅಡ್ಜಸ್ಟ್ ಆಗುತ್ತೆ ಅಂದ್ಕೊಂಡೆ, ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಹೆಂಗೆ ಸರ್ ಹಂಗೆ ಹೇಳಿದ್ರೆ ಆಗಲ್ಲ, ನೀವು ಕೊಡಬೇಕಾಗತ್ತೆ, ನೀವು ಇಷ್ಟು ದೂರ ಕರೆದು EMI ಕೊಟ್ಟಿಲ್ಲ ಅಂದರೆ ಹೆಂಗೆ, ನನ್ನ ಪೆಟ್ರೋಲು ತುಂಬ ವೇಸ್ಟ್ ಆಗಿದೆ ಅಂತ ಹೇಳಿದೆ. ಅವನು ಇದ್ಕೊಂಡು ಸರಿ ಆಯಿತು ಇರು ಅಂತ ಹೇಳ್ಬಿಟ್ಟು ನಿಮ್ಮ ಫೀಲ್ಡ್ ಆಫೀಸರ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಕಾಲ್ ಮಾಡೋಕೆ ಹೋದ. ನಾನು ಹೋಗ್ಬಿಟ್ಟು, ಸರ್ ಬೇಡ ಸರ್, ನಿಮ್ಮ ಕಾಲು ಹಿಡ್ಕೊತೀನಿ, ಕಂಪ್ಲೇಂಟ್ ಮಾಡಿಬಿಡಿ, ನಂಗೆ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ, ಆಮೇಲೆ ನನಗೆ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ಇಲ್ಲಿ ಹೊಸಕೋಟೆಯಲ್ಲಿ ನಾನು ಬಾಡಿಗೆ ಕಟ್ತಾಯಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ, ಕೆಲಸಕ್ಕೆ ಹೋಗ್ತಾ ಒಂದು ಮಗ ಎಲ್ಲೋ ಅಂತ ಅಷ್ಟೇ, ಇಷ್ಟೆಲ್ಲ ರಿಸ್ಕ್ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಸರಿ ಆಯಿತು, ನಾನು ಬೇಡ ಸರ್, ನೀವು ಆಮೇಲೆ ಕೆಲಸ ಕಿತ್ತಾಕ್ಬಿಡ್ತಾರೆ, ದಯವಿಟ್ಟು ಸರ್ ನೀವು ಕಂಪ್ಲೇಂಟ್ ಮಾಡಿಬಿಡಿ, ಆಯ್ತು ನಿಮ್ಮ ಹತ್ರ ಇದ್ದಾಗ ಫೋನ್ ಮಾಡಿ, ನಾನೇ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿಬಿಟ್ಟು ಬಂದೆ. ನಾನು ಬರ್ತಾಯಿದ್ದೀನಿ, ಹಾಫ್ ಆನ್ ಅವರ್ಗೆ ಹಂಗೆ ಮೆಸೇಜ್ ಬಂದಿದ್ದವು, ನಾನು ನೋಡಿಲ್ಲ, ನಾಳೆ ಬಂದು ರಿಸೈನ್ ಮಾಡು ಅಂತ ನಮ್ಮ ಫೀಲ್ಡ್ ಆಫೀಸರು. ಆಮೇಲೆ ನಾನು ಬೆಳಗ್ಗೆ ನಾನು ಸಾಯಂಕಾಲ ಮನೆಗೆ ಹೋದಾಗ ಮೆಸೇಜ್ ಮಾಡಿದೆ. ಆಮೇಲೆ ಫೋನ್ ಮಾಡಿದೆ, ಸರ್ ಇಲ್ಲ ಈ ಥರ ಆಯಿತು ಅಂತ ಏನೋ ಹೇಳಿದ್ರು, ಅವ್ರು ಕೇಳ್ತಾ ಇಲ್ಲ. ಆಮೇಲೆ ನಮ್ಮ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವರು ನಾನು ಯಾರು ರಿಪೋರ್ಟಿಂಗ್ ಮಾಡ್ತಾಯಿದ್ದೆ ಅವ್ರನ್ನ, ಅವರು ಸರಿ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಸುಮ್ಮನೆ ಇದು ಮಾಡಿಬಿಡ್ತಾರೆ, ಹಂಗೆಲ್ಲ ಕಸ್ಟಮರ್ಸ್ ಹತ್ರ ಆ ಥರ ಎಲ್ಲ ಬಿಹೇವ್ ಮಾಡಬೇಡ. ಸರ್ ನಾನೇನು ಬಿಹೇವ್ ಮಾಡಿಲ್ಲ, ಈ ಥರ ಇಷ್ಟು ದೂರ ಐತೆ, ನೀವು ಕರೆದುಬಿಟ್ಟು ನನಗೆ ಕಲೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳಿದ್ದು ಅಷ್ಟೇ, ಅಂದರೆ ಅಲ್ಲಿಗೂ ಹಾಕ್ಕೊಟ್ಬಿಟ್ಟಿದ್ದ ಒಂದು ಸೆಟ್ಟು. ಆಮೇಲೆ ಏನೋ ರಿಕ್ವೆಸ್ಟ್ ಮಾಡಿದ್ಮೇಲೆ ಇನ್ನೊಂದು ಸಲ ಫೀಲ್ಡ್ ಆಫೀಸರ್ ಹೇಳ್ದ, ಒಂದು ಸಲ ರಿಪೀಟ್ ಮಾಡಿದ್ದೆ ಅಂದರೆ ಕಳಿಸ್ಬಿಡ್ತೀನಿ ಮನೆಗೆ ಅಂತ. ಸೊ